ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನೊಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಸೀತಾ ಅಂತ ಹೇಳಿ. ಇದನ್ನು ಬರೆದಿರೋದು ತೋರು ದಟ್ಟೋರು. ಸೊ ಈ ಒಂದು ಪೊಯಮ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪೊಯಮು. ಸೊ ಇಲ್ಲೇನಾಗುತ್ತೆ ಅಂದರೆ ಅಮ್ಮ ಅವ್ರ 3 ಜನ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ಸ್ಟೋರಿನ ನರೇಟ್ ಮಾಡ್ತಿರ್ತಾರೆ. ಓಕೆನಾ? ಯಾವ ಸ್ಟೋರಿ ಅಂದರೆ ನಮ್ಮ ಒಂದು ರಾಮಾಯಣದಲ್ಲಿ ಬರುವಂಥ ಒಂದು ಸೀತಾ ಮಾತೆ ಏನಿದಾರಲ್ಲ ಅವ್ರ ಸ್ಟೋರಿನ ಹೇಳ್ತಿರ್ತಾರೆ. ಸೊ ಆ ಸ್ಟೋರಿಯಲ್ಲಿ 3 ಜನ ಮಕ್ಕಳು ಕೂಡ ಕಂಪ್ಲೀಟಾಗಿ ಇನ್ವಾಲ್ವ್ ಆಗೋಗಿರ್ತಾರೆ. ಓಕೆನಾ? ಅದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಆಗಿದೆ. ಸೊ ಇವಾಗ ನಾನು ಡೈರೆಕ್ಟ್ ಸಮರಿಗೆ ಹೋಗ್ತೀನಿ. ಸೊ ಇಲ್ಲೇನಾಗುತ್ತೆ ಅಂದರೆ 3 ಜನ ಮಕ್ಕಳು ಬಂದುಬಿಟ್ಟು ಒಂದು ರೂಮಲ್ಲಿ ಕೂತಿರ್ತಾರೆ. ಅದು ಮೇ ಬಿ ಈವ್ನಿಂಗ್ ಟೈಮ್ ಆಗಿರುತ್ತೆ. ಓಕೆನಾ? ಸೊ ಈವ್ನಿಂಗ್ ಟೈಮಲ್ಲಿ ಅವ್ರ ಅಮ್ಮ ಅವರಿಗೆ ಸ್ಟೋರಿನ ಹೇಳ್ತಿರ್ತಾರಲ್ಲ, ಸೊ ಅದು ಕಂಪ್ಲೀಟಾಗಿ ಅವ್ರು ಅದರಲ್ಲಿ ಮುಳುಗೋಗಿರ್ತಾರೆ. ಸೊ ಅಲ್ಲೇನಾಗುತ್ತೆ ಅಂದರೆ ಅವ್ರು ಏನನ್ನೋ ನೋಡ್ಕೊಂಡೇ ಕೂತಿರ್ತಾರೆ. ಓಕೆನಾ? ಸೊ ನೋಡಿದವ್ರಿಗೆ ಏನು ಅನಿಸುತ್ತೆ, ಅವ್ರು ಏನು ನೋಡ್ತಿದ್ದಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಬಟ್ ಅವ್ರು ಏನು ನೋಡ್ತಿರೋದು ಅಂದರೆ ಅವರು ಫಿಸಿಕಲಾಗಿ ಆ ರೂಮಲ್ಲಿ ಏನು ಪ್ರೆಸೆಂಟ್ ಆಗಿದೆಯಲ್ಲ ಅದನ್ನು ನೋಡ್ತಿರಲ್ಲ. ಅದು ಬಿಟ್ಟು ಅವ್ರ ಅಮ್ಮ ಏನು ಸ್ಟೋರಿ ಹೇಳಿರ್ತಾರಲ್ಲ ಆ ಕ್ಯಾರೆಕ್ಟರ್ಸ್. ಸೊ ಅಲ್ಲಿ ಒಂದು ಚೂರು ಜಾಗ ಇರಲ್ಲ, ಅಷ್ಟು ಕಂಪ್ಲೀಟಾಗಿ ಮರಗಳಿರುತ್ತೆ. ಹಾಗೆ ಅದು ತುಂಬ ಸೇಕ್ರೆಡು ಮತ್ತು ತುಂಬ ಸೈಲೆಂಟ್ ಇರುವಂತಹ ಒಂದು ಜಾಗ. ಓಕೆನಾ? ಅಲ್ಲೇನಿರುತ್ತೆ ಅಂದರೆ ಒಂದು ಸೆಂಟರ್ ಆಫ್ ದಿ ಫಾರೆಸ್ಟ್ ಇರುತ್ತೆ. ಓಕೆನಾ? ಸೆಂಟರ್ ಆಫ್ ದಿ ಫಾರೆಸ್ಟಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಮಾತ್ರ ಓಪನ್ ಇರುತ್ತೆ. ಓಕೆನಾ? ಅಲ್ಲಿ ಯೂಶ್ವಲಿ ಒಂದು ಚೂರು ಲೈಕ್ ಆ ಒಂದು ಜಾಗದಲ್ಲಿ ಮಾತ್ರ ಸನ್ಲೈಟ್ ಅನ್ನೋದು ಪ್ರಾಪರಾಗಿ ಬೀಳ್ತಿರುತ್ತೆ. ಅದನ್ನೆಲ್ಲ ಇವರು ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡ್ಕೊಳ್ತಿರ್ತಾರೆ. ಓಕೆನಾ? ಇದು ಯಾವ ಸ್ಟೋರಿನ ಅವ್ರು ಹೇಳ್ತಿರೋದು ಅಂದರೆ ಲೈಕ್ ಸೀತಾ ಮತ್ತು ರಾಮ ಇದ್ದಾರಲ್ಲ, ಇಬ್ಬರು ಕೂಡ ಸಪ್ರೇಟ್ ಆದಾಗ ಆಗದಂತಹ ಒಂದು ಸ್ಟೋರಿನ ಅವ್ರ ಅಮ್ಮ ಹೇಳ್ತಿರೋದು. ಓಕೆನಾ? ಸೊ ಇಲ್ಲಿ ಮಕ್ಕಳು ನೆಕ್ಸ್ಟು ಇಮ್ಯಾಜಿನೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾವ ರೀತಿ ಅಂದರೆ ಫಾರೆಸ್ಟ್ ಅಥವಾ ನೇಚರ್ ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಓಕೆನಾ? ಇಲ್ಲಿ ನೇಚರ್ನ ತುಂಬ ಚೆನ್ನಾಗಿ ವರ್ಣನೆ ಅನ್ನೋದನ್ನ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಇವಾಗ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಮರದ ಮೇಲೆಲ್ಲನೂ ಕೂಡ ಒಂದು ಬಳ್ಳಿಗಳು ಬಂದು ಆ ಬಳ್ಳಿಯಲ್ಲಿ ಹೂ ಚಿಗುರಿರುತ್ತಲ್ಲ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಿರ್ತಾರೆ. ಹಾಗೆ ಒಂದು ಕಂಪ್ಲೀಟಾಗಿ ಒಂದು ಲೇಕ್. ಓಕೆನಾ? ಅಲ್ಲಿ ತುಂಬ ಕ್ಲಿಯರಾಗಿ ವಾಟರ್ ಅನ್ನೋದಿರುತ್ತೆ. ಅಂದರೆ ಒಂಚೂರು ಕಸ ಆಗಿರ್ಬೋದು ಏನೂ ಕೂಡ ಇರಲ್ಲ. ಅಲ್ಲಿ ಸ್ವಾನ್ಸ್ ಅನ್ನೋದು ಸ್ವಿಮ್ ಮಾಡ್ತಾ ಇರೋದಾಗಿರ್ಬೋದು. ಹಾಗೆ ಒಂದು ಪಿಕಾಕ್ಗಳು ಏನಿದೆಯಲ್ಲ ಅದು ಫೆದರ್ನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡ್ಕೊಂಡು ಕುಣಿತಿರೋದಾಗಿರ್ಬೋದು. ಹಾಗೆ ಒಂದು ಗ್ರೂಪ್ ಆಫ್ ಡಿಯರು ಎಲ್ಲನೂ ಕೂಡ ಓಡೋಗ್ತಿರೋದಾಗಿರ್ಬೋದು. ಇದನ್ನೆಲ್ಲನೂ ಕೂಡ ಲೈವ್ ಆಗಿ ಅವ್ರ ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಇದಾದಮೇಲೆ ಇನ್ನೂ ಡೀಪಾಗಿ ಫಾರೆಸ್ಟ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಅಲ್ಲಿ ಬಂದುಬಿಟ್ಟು ತುಂಬ ಸೇಂಟ್ಸ್ಗಳಿರ್ತಾರೆ. ಅವರೆಲ್ಲ ಏನು ಅಂದರೆ ಋಷಿ ಮುನಿಗಳಿರ್ತಾರೆ. ಅವರೆಲ್ಲ ಹವನ ಹೋಮಗಳನ್ನೆಲ್ಲ ಮಾಡ್ತಿರ್ತಾರೆ. ಅದು ಸ್ಮೋಕ್ ಆಗಿರ್ಬೋದು ಅದೆಲ್ಲನೂ ಕೂಡ ಹರಡಿದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲೇನೋ ಒಂದು ರಿಚುವಲ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಲ್ವಾ? ಸೊ ಇದಾದಮೇಲೆ ಮತ್ತೆ ಹೇಳ್ತಾ ಹೋಗಿದ್ದಾರೆ ಏನು ಅಂದರೆ ಸೊ ಇಲ್ಲಿ ಅವ್ರ ಅಮ್ಮ ಬಂದುಬಿಟ್ಟು ಕಂಪ್ಲೀಟಾಗಿ ಇನ್ನು ನೆಕ್ಸ್ಟ್ ಸ್ಟೋರಿನ ನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ ಅಲ್ಲೊಬ್ಬರು ಮಹಿಳೆ ಇರ್ತಾರೆ. ಓಕೆನಾ? ಅವ್ರು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ. ಬಟ್ ಹತ್ಕೊಂಡು ಕೂತಿರ್ತಾರೆ. ಓಕೆನಾ? ಅವ್ರು ಯಾರು ಅಂದರೆ ಸೀತಾಮಾತೆ. ಸೊ ಅವ್ರನ್ನ ಇಲ್ಲಿ ನೆಕ್ಸ್ಟ್ ಅವ್ರ ಅಮ್ಮ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅವ್ರ ಬಗ್ಗೆ. ಸೊ ಏನು ಅಂದರೆ ಇವಾಗ ಸೀತಾಮಾತೆ ರಾಮನಿಂದ ಸಪ್ರೇಟ್ ಆದಮೇಲೆ ಅವರು ಹತ್ಕೊಂಡು ಕೂತಿರ್ತಾರಲ್ಲ ಆ ಒಂದು ಇನ್ಸಿಡೆಂಟ್ನ ಅವ್ರ ಅಮ್ಮ ನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಆ ಒಂದು ವಿಷಯನ ಕೇಳಿದಂತಹ ಮಕ್ಕಳೇನಿದಾರಲ್ಲ, ಅಂದರೆ 3 ಜನ ಮಕ್ಕಳು ಏನು ಸ್ಟೋರಿನ ಕೇಳ್ತಿರ್ತಾರಲ್ಲ ಅವರು ಕೂಡ ಅಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅವ್ರ ಅಮ್ಮ ಏನು ಹೇಳ್ತಿರ್ತಾರಲ್ಲ ಎಲ್ಲನೂ ಕೂಡ ಅವ್ರು ಇಮ್ಯಾಜಿನೇಷನ್ ಮಾಡಿಕೊಂಡು ಪಾಪ ಅವರು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಅವ್ರ ಅಮ್ಮ ಅವ್ರಿಗೆ ಆ ಒಂದು ಸ್ಟೋರಿನ ನರೇಟ್ ಮಾಡೋದಾಗಿರ್ಬೋದು ಅಥವಾ ರೀತಿ ಆಡೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಿದ್ದಾರೆ. ಅಂದರೆ ಏನು, ಅಲ್ಲಿ ಮಕ್ಳಿಗೂ ಕೂಡ ಒಂದು ಸೀತಾಮಾತೆ ಅನುಭವಿಸಿದಂತಹ ಒಂದು ಪರಿಸ್ಥಿತಿನ ಇವರು ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡಿಕೊಂಡು ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಒಂದು ಮೈಟ್ಸ್ ಏನಿದೆಯಲ್ಲ ಅಥವಾ ನಮ್ಮ ಒಂದು ಏನು ಸ್ಟೋರೀಸ್ ಇದೆಯಲ್ಲ ದೇವ್ರದ್ದಾಗಿರ್ಬೋದು ಎಲ್ಲರೂ ಕೂಡ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಯಾವ ರೀತಿ ಪಾಸ್ ಆಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ನೋಡಿ. ಅಂದರೆ ನಮ್ಮಲ್ಲಿರುವಂಥ ಫೀಲಿಂಗ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಮಕ್ಳಿಗೆ ಹೇಳಬೇಕಾದ್ರೆ ಅವ್ರು ಯಾವ ರೀತಿ ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡಿಕೊಂಡು ಅವರು ಕೂಡ ಆ ಒಂದು ಸಿಚುಯೇಷನ್ನ ಥಿಂಕ್ ಮಾಡಿಕೊಂಡು ಅವರು ಕೂಡ ಅಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ಈ ಒಂದು
ಸೀತಾ ಬಗ್ಗೆ ಹೇಳಬೇಕಾದ್ರೆ ಅವರ ಮದರು ಕಂಪ್ಲೀಟಾಗಿ ಅವ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಸೀತಾಮಾತೆ ಬಗ್ಗೆ ಹೇಳಬೇಕಾದ್ರೆ ಅವ್ರ ತಾಯಿ ಸ್ಟಾಪ್ ಮಾಡ್ತಾರೆ, ಓಕೆನಾ, ಸ್ಟೋರಿನ ಎಂಡ್ ಮಾಡ್ತಾರೆ. ಆವಾಗ ಮಕ್ಳು ಏನು ಮಾಡ್ತಾರೆ ಅಂದರೆ ಅವ್ರು ಇದ್ದಂತಹ ಒಂದು ಇಮ್ಯಾಜಿನೇಷನ್ ಏನಿದೆಯಲ್ಲ ಆ ಸ್ಟೋರಿಲಿ ಕಂಪ್ಲೀಟಾಗಿ ಅವ್ರು ಡೀಪಾಗಿ ಇನ್ವಾಲ್ವ್ ಆಗಿರ್ತಾರಲ್ಲ, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಮೇಲೆ ನಾರ್ಮಲ್ ಆಗಿ ಇರ್ತಾರೆ. ಬಟ್ ಏನು ನಾವು ಅನ್ಕೋಬೋದು, ಬಟ್ ಅಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಅವರು ಆ ಒಂದು ಸ್ಟೋರಿನೇ ಇನ್ನೂ ಯೋಚನೆ ಮಾಡ್ತಿದ್ದಾರೆ, ಅಂದರೆ ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆನೇ ಡ್ರೀಮ್ ಅನ್ನೋದನ್ನ ಮಾಡ್ತಿದ್ದಾರೆ. ಸೊ ಈ ರೀತಿ ಅಲ್ಲಿ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಸ್ಯಾಡ್ನೆಸ್ ಆಗಿರ್ಬೋದು ಎಕ್ಸ್ಪ್ರೆಸ್ ಅನ್ನೋದನ್ನ ಮಾಡ್ತಿದ್ದಾರೆ. ಹಾಗೆ ಪೊಯೆಟ್ ಹೇಳ್ತಿರೋದು ಏನು ಅಂದರೆ ಸೊ ಇಲ್ಲಿ ಕನ್ಕ್ಲೂಡ್ ಮಾಡ್ತಿದ್ದಾರೆ, ಓಕೆನಾ, ಪೊಯೆಟ್ ಏನಂತ ಕನ್ಕ್ಲೂಡ್ ಮಾಡ್ತಿದ್ದಾರೆ ಅಂದರೆ, ಸೊ ಇವಾಗ ಮತ್ತೆ ಆ ಮಕ್ಕಳು ಅವ್ರ ಅಮ್ಮನ ಪಕ್ಕ ಕೂತ್ಕೊಂಡು ಯಾವಾಗ ಮತ್ತೆ ಅವ್ರ ಅಮ್ಮ ಸ್ಟೋರಿನ ಹೇಳ್ತಾರೋ ಹಾಗೆಯೇ ಈ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಥವಾ ಚೈಲ್ಡ್ಹುಡ್ ಮೂಮೆಂಟ್ಸ್ ಅನ್ನೋದು ಟೆಂಪ್ರವರಿ. ಯಾಕೆ ಅಂದರೆ ಮಕ್ಕಳು ಗ್ರೋ ಆಗ್ತಿದ್ದಂಗೆ ಆ ಒಂದು ಲವ್ವಿಂಗ್ ಮೂಮೆಂಟ್ಸ್ ಆಗಿರ್ಬೋದು ಮತ್ತು ಅವ್ರ ಮದರ್ ಜೊತೆ ಆ ಸ್ಟೋರಿನ ಸ್ಪೆಂಡ್ ಮಾಡೋದಾಗಿರ್ಬೋದು ಇದೆಲ್ಲ ಕೂಡ ರೇರ್ ಆಗುತ್ತೆ ಅಂತ ಹೇಳ್ತಿರೋದು. ಹಾಗೆ ಇಲ್ಲಿ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ತಿದ್ದಾರೆ ಅಂದರೆ ಈ ಒಂದು ಮೆಮೊರೀಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಸೊ ಇದೆಲ್ಲ ಒಂದು ಪ್ರೆಷಿಯಸ್ ಟೈಮು ಮತ್ತೆ ಅದನ್ನು ಪಡೆಯೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಕನ್ಕ್ಲೂಷನ್ ಅನ್ನೋದನ್ನ ಮಾಡ್ತಿದ್ದಾರೆ, ಓಕೆನಾ. ಈ ರೀತಿ ಸೀತಾ ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.